ಜಿಲ್ಲೆಯಲ್ಲಿರುವ CBSE ಹಾಗೂ ICSE ಶಾಲೆಗಳು ಯಾರ ಹಿಡಿತದಲ್ಲಿದೆ? ಬಹುರಾಷ್ಟ್ರೀಯ ಕಂಪನಿಗಳ ಹಿಡಿತದಲ್ಲಿ ಶಿಕ್ಷಣ ಇಲಾಖೆ, ಸರ್ಕಾರಿ ಶಿಕ್ಷಣ ಇಲಾಖೆ ನಲಿಗೆ ಹೋಗ್ತಾ ಇದೆಯಾ? ಕೋಲಾರ ಜಿಲ್ಲಾದ್ಯಂತ ಗಲ್ಲಿಗೊಂದಂತೂ CBSE ICSE ಅರಮನೆಗಳಂತೆ ಏನು ಇವತ್ತು ಶಾಲೆಗಳನ್ನು ಕಟ್ಟಿ ಅದರಲ್ಲಿ ನಾವು ಕೇಂದ್ರ ಸರ್ಕಾರದಿಂದ CBSE ICSE ಪರ್ಮಿಷನ್ ಅಂದ್ರೆ ಪರವಾನಗಿಯನ್ನು ಪಡೆದಿದ್ದೇವೆ ಅಂತೇಳಿ ಇಲ್ಲಿನ ಉಪನಿರ್ದೇಶಕರು ಇರ್ಬೋದು ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಡಿತ ಮಾಡಿ ಅವ್ರಿಗೆ ಏನು ಅಧಿಕಾರನೇ ಕೊಟ್ಟಿಲ್ಲ, ಅಷ್ಟರ ಮಟ್ಟಿಗೆ ಇವತ್ತು CBSE ICSE ನಡ್ಕೊಂತಾ ಇದೆ. ಇವತ್ತು ಸರ್ಕಾರ ಶಿಕ್ಷಣ ಇಲಾಖೆಯ ಸುತ್ತೋಲೆಯಂತೆ ಕರ್ನಾಟಕ ಶಿಕ್ಷಣ ಇಲಾಖೆಯ ಸುತ್ತೋಲೆ ಏನ್ ಮಾಡ್ತಾರೆ ಗೊತ್ತಾ? RTE ಅಂತೇಳಿ ಕೊಡ್ತದೆ. 100 ಸೀಟ್ ಇದ್ರೆ 25 ಸೀಟ್ RTI ಸೀಟ್ ಕೊಡ್ಬೇಕು, ಗ್ರಾಮೀಣ ಪ್ರದೇಶ ಅಂದ್ರೆ 25% ಕೊಡ್ಬೇಕು. ಆದ್ರೆ ಅದನ್ನ ಸಂಪೂರ್ಣವಾಗಿ ಎಲ್ಲಾ CBSE ICSE ಶಾಲೆಗಳು ಅದನ್ನು ಉಲ್ಲಂಘನೆ ಮಾಡ್ತಾ ಇದೆ. ಅದು ಇಲ್ಲಿ ಬಂದು ನಾವು DDPI ಆಫೀಸಲ್ಲಾಗಲಿ ಮತ್ತೆ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕೇಳಿದ್ರೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ನಮ್ಗೆ ಏನೂ ಮಾಹಿತಿ ಇಲ್ಲ, ಏನಾದ್ರೂ ಕೇಂದ್ರ ಸರ್ಕಾರದ ವ್ಯಾಪ್ತಿ ಅದು. ಆದ್ರೆ ಇಲ್ಲಿ CBSE ICSE ಶಾಲೆಗಳಿದೆ. ಆ ಒಂದು ಶಾಲೆಗಳಲ್ಲಿ ಇವತ್ತು ಆ ಪೋಷಕರನ್ನು ಯಾವ ರೀತಿ ಸುಲಿಗೆ ಮಾಡ್ತಾರೆ ಅಂದ್ರೆ ಬಟ್ಟೆಯಿಂದ ಹಿಡಿದು ಶೂ ಇಂದ ಹಿಡಿದು ತಿನ್ನೋ ಊಟದ ಕೂಡ ಏನ್ ಹಾಕೊಂಡ್ ಬಂದಿದ್ದಾರೆ ಬಾಕ್ಸ್ ಚೆಕ್ ಮಾಡೋ ಮಟ್ಟಿಗೆ ಇವತ್ತು CBSE ICSE ಶಿಕ್ಷಣ ಸಮಸ್ಯೆಗಳು ಹದಗೆಟ್ಟಿದ್ರು ಸಹ ಅದನ್ನು ಕ್ರಮ ಕೈಗೊಳ್ಳಬೇಕಾದಂತಹ ತಾಕತ್ತು ಇಲ್ಲಿನ ಕೋಲಾರ ಜಿಲ್ಲೆಯ ಶಿಕ್ಷಣ ಇಲಾಖೆಗಳಿಗೆ ಸಂಪೂರ್ಣವಾಗಿ ಇಲ್ಲ. ನಾವು ಆರೋಪ ಮಾಡ್ತಾ ಇದ್ದೀವಿ. ಅವರು ಬಟ್ಟೆಯನ್ನು ಅವರೇ ಕೊಡ್ತಾರೆ, ಬುಕ್ಗಳು ಅವರೇ ಕೊಡ್ತಾರೆ, RTI ಸೀಟ್ ಕೊಟ್ಟಿದ್ರೆ ಇವ್ರಿಗೆ ಮಾಹಿತಿ ಇಲ್ಲ. ಇನ್ಯಾರನ್ನ ಸ್ವಾಮಿ ಕೇಳ್ಬೇಕು ನಾವು? ಅದೇ ಯಾರನ್ನ ಕೇಳಬೇಕು? ಅವರು ರಿನ್ಯೂವಲ್ ಆಗಿಲ್ಲ, ಪರವಾನಗಿ ಆಗಿಲ್ಲ, ಶಾಲೆಗೆ ಮಾತ್ರ ಸೇರ್ಸ್ಕೊಂಡ್ಬಿಡ್ತಾರೆ. ನಾವು ಅದಕ್ಕೆ ಕೇಳ್ತಾ ಇದ್ದೀವಿ, ಕೇಂದ್ರ ಶಿಕ್ಷಣ ಮಂತ್ರಿಗಿರ್ಬೋದು, ರಾಜ್ಯದ ಶಿಕ್ಷಣ ಮಂತ್ರಿಗಿರ್ಬೋದು, ರೈತರಿಂದ ಒಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಿ ಎಲ್ಲಾ ಶಿಕ್ಷಣ ಸಮಸ್ಯೆಗಳನ್ನು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಬಿಟ್ಟು CBSE ICSE ಕೊಟ್ಬಿಡಿ. ಇಲ್ಲ ನಿಮ್ಗೇನಾದ್ರು ಮಾನ ಮರ್ಯಾದೆ ಅನ್ನೋದಿದ್ರೆ, ಶಿಕ್ಷಣ ಉಳಿಬೇಕು ಅಂತೋದಿದ್ರೆ ಆ CBSE ICSE ನಿಯಂತ್ರಣಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಕೇಂದ್ರ ಸರ್ಕಾರದ ಒಂದು ಅಧಿಕಾರಿಗಳ ತಂಡ, ಒಂದು ಅಧಿಕಾರ ಕಚೇರಿಯನ್ನು ಕೋಲಾರ ಜಿಲ್ಲೆಯ ಪ್ರತಿ ಜಿಲ್ಲೆಯಲ್ಲೂ ಸ್ಥಾಪನೆ ಮಾಡುವ ಮುಖಾಂತರ ಈ ಒಂದು ಪೋಷಕರನ್ನು ಮಕ್ಕಳನ್ನು ಹಿಂಸೆ ಮಾಡುವ CBSE ICSE ಈ ಒಂದು ಶಿಕ್ಷಣ ಸಮಸ್ಯೆಗೆ ಕಡಿವಾಣ ಹಾಕಬೇಕು. ಅದರಂತೆ ಈ ಒಂದು 2026 ಮತ್ತು 27ನೇ ಸಾಲಿನಲ್ಲಿ RTIಯನ್ನು ಉಲ್ಲಂಘನೆ ಮಾಡಿರುವ ಎಲ್ಲಾ ಶಾಲೆಗಳ ವರದಿಯನ್ನು ತೆಗೆದು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿರೋ, ಶಿಕ್ಷಣ ಸಚಿವರಿಗೆ ಕಳಿಸಿರೋ, ಇಲ್ಲ ಸರ್ಕಾರಕ್ಕೆ ರಾಜ್ಯ ಶಿಕ್ಷಣ ಸಚಿವರಿಗೆ ಕಳಿಸಿಲ್ಲ, ಅವರ ಪರವಾನಗಿಯನ್ನು ರದ್ದು ಮಾಡಬೇಕು. ಮಕ್ಕಳಿಗೆ ಅನ್ಯಾಯ ಮಾಡುವ ಶಾಲೆಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೇನೆ, ರೈತ ಸಂಘದಿಂದ ಈ ಒಂದು CBSE ICSE ಶಾಲೆಗಳ ಅಗಲುದವರೆಗೆ ಕಡಿವಾಣ ಹಾಕಲು ನಾವೇ ಸಹ ಕಾನೂನು ಕೈಗೆತ್ತಿಕೊಳ್ಳುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.